ಕಿರ್ಗಾವಲು. ಸರ್ ತಮ್ಮ ಹೆಸರು? ತಮ್ಮ ಹೆಸರು ಸಿ ಪಿ ಕೃಷ್ಣ. ಯಾವ ಊರು ಸರ್? ಗುಳೂರು ದೊಡ್ಡಿ, ಯಾವ ತಾಲೂಕು? ಮದ್ದೂರು ತಾಲೂಕು. ಆರ್ಗಾನಿಕ್ ಫಾರ್ಮರು, ಮಂಡ್ಯ ಜಿಲ್ಲೆನಾ? ಮಂಡ್ಯ ಜಿಲ್ಲೆ. ಆರ್ಗ್ಯಾನಿಕ್ ಫಾರ್ಮರ್. ತಮಗೆ ಕೃಷಿ ಪಂಡಿತ್ ಪದವಿ ಪ್ರಶಸ್ತಿ ಬಂದೈತೆ. ಸುಮಾರು ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾವಾರು ಪ್ರಶಸ್ತಿ, ಸ್ಥಳೀಯವಾಗಿ ಎಲ್ಲಾ ಸಂಘ ಸಂಸ್ಥೆಗಳು. ಈಗ ನೀವು ನಾಟಿ ಕೋಳಿಗಳು ಸಾಕಿರೋದೆಲ್ಲ ನೋಡಿದ್ವಿ, ಕೊಲಂಬಿಯಾ ಕೋಳಿ ಇಲ್ಲಿ ಕಿರ್ಗಾವಲು ದೇಸಿ ಅಲ್ಲ. ನಾವ್ ಏನೇ ಮಾಡಿದ್ರೆ ದೇಸಿ ಹಸುಗಳು. ಇದೇನು ಕುರಿ ಸಾಕಿದ್ರ ಸರ್? ಕುರಿ, ಮೇಕೆ. ಮೇಕೆ ಎಷ್ಟಿವೆ ಸರ್? ಒಂದ್ 4 ಕುರಿ ಐತೆ, ಒಂದ್ ಮೇಕೆ ಐತೆ. ಮೊದ್ಲಿದ್ದೆಲ್ಲ ಕೊಟ್ಬಿಟ್ರಾ? ಕೊಟ್ಬಿಟ್ಟಿದ್ದ. ಈಗೆಲ್ಲ ಲೋಕಲ್. ಈಗ ಯಾವ್ದಿದು ಈ ತಳಿ? ಕಿರ್ಗಾವಲು. ಕಿರ್ಗಾವಲ್ ಎಲ್ಲ ಲೋಕಲ್. ಅಂದ್ರೆ ಕಿರ್ಗಾವಲ್ ತಳಿ ಅಂದ್ರೆ ಬನ್ನೂರ್ ಕಿರ್ಗಾವಲು ಬನ್ನೂರು. ಬನ್ನೂರ್ ತಳಿ ಇದು. ಬನ್ನೂರ್ ತಳಿ ಬಹಳ ಎಷ್ಟು ಕೊಟ್ರಿ ಸರ್ ಇದಕ್ಕೆ? ಅವಾಗೆಲ್ಲ ಈ 3 ಮರಿ 4 ಮರಿಗೆ ಒಂದ್ 30,000 ಕೊಟ್ಟಿತ್ತು ಮೊದ್ಲು. ಎಷ್ಟ್ ತಿಂಗಳು ಮರಿ ಅದು? ಅವಾಗೆಲ್ಲ ಒಂದ್ ಹಾಲು ಕುಟ್ಟಿ ಮೇವು ಮೇಯ್ತಾ ಇದ್ದು. ಅವಾಗ ಅಷ್ಟ್ ತಗೊಂಡಿದ್ದು. ಎಷ್ಟು ಒಂದ್ 2 ತಿಂಗಳಾಗಿತ್ತು? ಒಂದ್ 5-6 ತಿಂಗಳಾಗದೆ ತಂದಿ. ಅಲ್ಲ ಅವಾಗ ಅವಾಗ ಒಂದ್ 6 ತಿಂಗಳಾಗಿತ್ತು. ಎಷ್ಟು ತಂದ್ರೆ? ಒಂದ್ 30,000 ಕೊಟ್ಟು ತಂದಿದ್ದು. 30,000? 4 ಮರಿ? 4 ಮರಿಗೆ 30 ಅಂದ್ರೆ ಎಷ್ಟಾಯ್ತು ಸರ್? ಏನು ಒಂದ್ 7,500. ಈಗ 6 ತಿಂಗಳಾಯ್ತು ತಂದು. ಎಷ್ಟು ಕೆಜಿ ಬರ್ಬೋದು ಈಗ ಅಂದಾಜು? ಏನು ಒಂದೆಲ್ಲ ಒಟ್ಟು ಒಂದ್ 50-60 ಕೆಜಿ ಬರ್ಬೋದು. ಅಲ್ಲ ಒಂದೊಂದು ಎಷ್ಟು ಬರ್ಬೋದು? ಒಂದ್ 15 ಒಂದ್ 18 ಕೆಜಿ ಬರ್ಬೋದು. 20 ಕೆಜಿ 10 ಗಂಟೆ ಬರ್ತವೆ. 20 ಕೆಜಿ ಗಿಂಟ 18-20 ಕೆಜಿ ಗಿಂಟ ಹೋಗ್ತವೆ. 18-20 ಗಂಟೆ ಬರ್ತವೆ. ನೋಡಿದ್ರೆ ಅಷ್ಟು ಇದಾಗ ಕಾಣೋದಿಲ್ಲ. ಬರ್ತವೆ, ತೂಕ ಬರ್ತವೆ. ಕುಳ್ಳಾಗಿರೋದ್ರಿಂದ, ಗಿಡ್ಡಾಗಿರೋದ್ರಿಂದ ಬರ್ತವೆ. ಇವು ತಳಿ ಅಭಿವೃದ್ಧಿ ಸಲುವಾಗಿ ಸಾಕ್ಬೇಕು. ಯಾವ್ದು? ಬಂಡೂರು? ಬಂಡೂರು, ಕಿರ್ಗಾವಲು ಮಿಕ್ಸ್. ಬನ್ನೂರ್ ಕುರಿ ಅಂದ್ರೆ ಬಂಡೂರ್ ಕುರಿನೇ ತಾನೆ? ಬಂಡೂರ್ ಕುರಿ. ಕಿರ್ಗಾವಲ್ ಪಕ್ಕದಲ್ಲಿರೋದೇ ಬಂಡೂರು. ಅಂದ್ರೆ ಇವೆಲ್ಲ ಬಂಡೂರ್ ಕುರಿಗಳು. ಸರಿ ಸರ್. ಆಮೇಲೆ ತಿರ್ಗಾ ಇನ್ನು ಹೆಚ್ಚಿಗೆ ತಂದು ಇದ್ ಮಾಡ್ಬೇಕು ಅನ್ನೋ ಏನಿಲ್ಲ. ಇವನೇ ಜಾಸ್ತಿ ಮಾಡ್ಕೊ ಹೋಗ್ಬೇಕು. ಜಾಸ್ತಿ ತಂದಿ ಕಮ್ಮಿ ಮಾಡ್ಕೊ ಹೋಗೋದ್ಕಿಂತ ಆಸೆ ಇರ್ತದೆ ಮನ್ಸಂಗೆ. ಆದ್ರೆ ಆಯ್ಸ್ ಕೊಟ್ಟಿಲ್ವಲ್ಲ. ಬೆಟ್ಟ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ದೇಶ ಮಾಡ್ಬೇಕು ಅಂತ ಆಸೆ ಇರ್ತದೆ. ಆದ್ರೆ ಆಯ್ಸ್ ಕೊಟ್ಟಿಲ್ವಲ್ಲ. ಚಿಕ್ಕದಾಗೆ ತಂದೆ ದೊಡ್ಡದ್ ಮಾಡ್ಕೊ ಹೋಗ್ಬೇಕು. ಎಷ್ಟೋ ಜನ ಆಸೆ ಪಟ್ಟಿ ದೊಡ್ಡದ್ ತಂತಾರೆ, ಚಿಕ್ಕದ್ ಮಾಡ್ಕೊ ಹೋಯ್ತಾರೆ. ಆತರ ಬೇಡ. ಚಿಕ್ಕದಿಂದ ಒಂದೊಂದ್ ಮೆಟ್ಲೆ ಮ್ಯಾಕ್ ಹತ್ಕೊ ಹೋಗದ. ಮೊದ್ಲೇ ಎಲ್ಲಾ ಮೆಟ್ಲು ಹತ್ಬಿಟ್ಟು ಕೆಳಗಿಳಿಯೋದ್ ಬೇಡ. ಆತರ ಯೋಚನೆ ಮಾಡ್ಬೇಕಷ್ಟೇ. ಈಗ ನೀವು ಇದೇ ಮೊದ್ಲಾಗ ನೀವು ತತ್ತಾ ಇರೋದು ಕುರಿಗಳನ್ನ? ಇಲ್ಲ, ಮೊದ್ಲು ತಂದಿದ್ದು. ಮೊದ್ಲು ತಂದಿ ಬೇಜಾನ್ ತಂದಿ ಮಾರಾಟ ಮಾಡುತ್ತಿದ್ದು. ಹೆಚ್ಚು ತಂದಿ ಕೈ ಸುಟ್ಕೋರೋದ್ಕಿಂತ ಎಲ್ಲ ಕಡಿಮೆ ತಂದಿ ಮಿಲ್ಲೆ ಮರಿ ಬೀಜೋತ್ಪಾದನೆ ಮಾಡ್ಕಂದಿ ಹೆಚ್ಚು ಮರಿಗಳ ಮಾಡ್ಕೊ ಹೋಗ್ಬೇಕಷ್ಟೇ. ಈಗ ಮೇಕೆ ಸಾಕಾಣಿಕೆಗೆಲ್ಲ ಪ್ರೈವೇಟ್ ಶೆಡ್ಗಳನ್ನೇ ಮಾಡಿ ಅದಕ್ಕೋಸ್ಕರ ಶೆಡ್ಗಳು ಮಾಡಿದ್ವಿ. ಬರೀ ಶೆಡ್ಗಳು ಮಾಡಿರ್ತಾರೆ. ಅದು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಮೇಕೆನೇ ಇರಲ್ಲ, ಕುರಿನೇ ಇರಲ್ಲ. ಜಾಸ್ತಿ ಬಂಡವಾಳ ಹಾಕ್ಬಿಟ್ಟು ಲೇಬರ್ಗೆಲ್ಲ ದುಡ್ಡು ಕೊಡಕ್ಕಾಗದೆ, ಮೇವ್ ಸಾಕಣೆ ಆಗದೆ ಬರೀ ಖಾಲಿ ಬಿದ್ದವೆ. ಆತರ ಪರಿಸ್ಥಿತಿ ಬೇಡ. ಕಡಿಮೆನೆ ತಂದಿ ಹೆಚ್ಚು ಮಾಡ್ಕೊಂಡು ಹೋಗದ. ಈಗ ಮೊದ್ಲು ಮಾಡ್ತಿದ್ರಲ್ಲ ಕೊಟ್ಟಿಗೆ ಪದ್ಧತಿನಲ್ಲಿ, ಆ ರೀತಿ ಮಾಡಿದ್ರೆ ಮೇಲೆ ಏನು ಮ್ಯಾಗ್ಲು ಪದ್ಧತಿಲಿ ಮಾಡ್ಕೊಂಡ್ರು ಒಳ್ಳೇದಿಯಾ? ಹೆಚ್ಚು ಜಾಸ್ತಿ ಇದ್ರೆ ಕೆಳಗಡೆ ಮಾಡ್ಕೊಂಡ್ರು ಒಳ್ಳೇದಿಯಾ? ಈ ತರದ್ದು ಕಸ ಕಡ್ಡಿಗಳೆಲ್ಲ ನಾವು ಒಂದ್ರಿ ಮಾಡಿ ಅದೆಲ್ಲನೇ ನಾವು ತರಕಾರಿ ಗಿಡಕ್ಕೆ ಮೇವು ಅಂದ್ರೆ ರಾಗಿ ಹುಲ್ಲು, ಒಣ ಹುಲ್ಲು, ಆಮೇಲೆ ನೇಪೇರ್ ಹುಲ್ಲು, ಆಮೇಲೆ ಈ ಮರದ ಸೊಪ್ಪುಗಳು, ಈ ಸತ್ತೆ ಸವರೆಗಳು, ಎಲ್ಲಾನು ಗಿಡ ಗಿಂಡೆಗಳು, ಬಾಳೆ ಗಿಡದ್ದು, ತೆಂಗಿನ ಗರಿ ಹೂವು ಎಲ್ಲಾನೇ ಕಡ್ದು ಈಚೆ ಬಿಟ್ಟು ಮೇಯಿಸ್ತೀರಾ? ಈಚೆನ ಬಿಡ್ತೀವಿ, ಒಳಗಡೆ ಮೇಯಿಸ್ತೀವಿ. ಹೊರಗಡೆ ಯಾವ್ದೇ ಒಂದು ವಸ್ತುನಲ್ಲಿ, ಒಂದ್ ಮನುಷ್ಯನಲ್ಲಿ, ಒಂದ್ ಪ್ರಾಣಿನಲ್ಲಿ, ಒಂದ್ ಪಕ್ಷಿನಲ್ಲಿ ಹೊರಗಡೆ ಅವ್ ತಿರ್ಗಾಟಕ ಬಂದಾಗೆ ಮಾತ್ರ ಆರೋಗ್ಯವಾಗಿರ್ತವೆ. ಮನೆ ಒಳಗ್ ಕೂಡ ಐಕಂದ್ರೆ ಒಂಥರ ಪೆದ್ದು ತರ ಆಯ್ತವೆ. ರೋಗ ರುಜಿನಗಳು ಬಾಧೆಗೆ ತುತ್ತಾಯ್ತವೆ. ಹೊರಗಡೆ ಅವು ಜಾಲೆಗೆ ನಮ್ಮನ್ ತುತ್ತಾಗ್ಬೇಕು. ಈಗ ನೀವು ನಮ್ಮ ಕೂಡಾಕ್ಬಿಟ್ರೆ ಸುಮ್ನೆ ಇದ್ದೀರಾ? ಹೊರಗಡೆ 1 ಗಂಟೆ ಎಲ್ಲಾರು ಓಡ್ಬೇಕು, ಸುತ್ತಬೇಕು. ಅವು ಹಂಗೆ ಮೂಗ್ ಪ್ರಾಣಿ ಆದವು, ಹಂಗ ಆಸೆ ಪಡ್ತವೆ. ಆಗ ನಾವು ಬುದ್ಧಿವಂತರ ಆದವು ಹೊರಗಡೆ ಮೇಯಿಸ್ಕೊಂಡ್ ಬಂದು ಕಟ್ಟಾಕ್ತಾಗ ಮಾತ್ರ. ಅದು ಒಂದು ಕುರಿ ಮರಿ, ಒಂದು ಕೋಳಿ, ಒಂದು ಹಸು ಅಂತ ಅನ್ಸ್ಕರೋದು. ಯಾವ್ದು ಕಡಾಯ್ಕೊಂಡ್ ಮೇಯಿಸ್ಬಾರ್ದು, ಹೊರಗಡೆ ಬಿಡ್ಬೇಕು. ಹೊರಗಡೆ ಬಿಟ್ಟಾಗ ಮಾತ್ರ ಅವು ಆರೋಗ್ಯ ಪೂರ್ಣಗಳಿರ್ತವೆ. ಆಮೇಲೆ ಖರ್ಚು ಕಮ್ಮಿ ಬರ್ತವೆ. ಕೂಡ ಹಾಕ್ಬಿಟ್ಟು ಅದೇನು ಪ್ರಯೋಜನ ಇಲ್ಲ. ಅವ್ ಜಾಸ್ತಿ
ಅದೇ ಇರಲ್ಲ, ಬರೀ ಖರ್ಚು ಜಾಸ್ತಿ ಆಯ್ತದೆ, ಲಾಭ ಕಮ್ಮಿ ಆಯ್ತದೆ. ಹಂಗಾಗಿ ಅವ್ರು ನಿರ್ವಹಣೆ ಸಾಕಾಗದೆ ಎಷ್ಟು ಹಂಗೆ ಪಾಳು ಬಿದ್ದಾವೆ. ಅದಕ್ಕೋಸ್ಕರ ತುಂಬಾ ಶೆಡ್ಗಳು ಹಂಗೆ ಹಂಗೆ ಹೇಳ್ಕೊಂಡವೆ. ಅಲ್ಲೇ ಲೇಬರ್ ಖರ್ಚು, ಮೇಂಟೆನೆನ್ಸ್ ಖರ್ಚುಗಳು, ಕುರಿ ಖರ್ಚು, ಮೇವು ಹಾಕೋದು ಜಮೀನ್ಗೆ, ಅದೆಲ್ಲಾನೇ ಕಟಿಂಗ್ ಮಾಡೋದು, ಕೋಲ್ಡ್ ಸ್ಟೋರೇಜ್ ಮಾಡೋದು. ಹಂಗಾಗಿ ಲಾಭ ಇಲ್ದೆಸಿಂದ ಸುಮಾರು ಫಾರಮ್ಗಳು ನನ್ಗೆ ಗೊತ್ತಿರೋ ಫಾರಂ ಎಲ್ಲ ಖಾಲಿ ಬಿದ್ದಾವೆ. ಈಗ ನೀವೇನು ಹಿಂಡಿ ಏನು ಸ್ಥಳೀಯವಾಗಿ ಏನು ಈಗ ನಮ್ಮ ಈಗ ಏನು ನಾವ್ ಏನಾರು ಕ್ಯಾಸೆ ತೋಡಿಸಿ ಸ್ಥಳೀಯವಾಗಿ ನಾವು ಎಣ್ಣೆ ಮಿಲ್ ಮಾಡಿಸ್ತೀವಲ್ಲ, ಸ್ವಲ್ಪ ಕೊಬ್ಬರಿ ಹಿಂಡಿ ಮಿಕ್ಸ್ ಮಾಡಿ, ಆಮೇಲೆ ಶೇಂಗಾ ಹಿಂಡಿ ಹಾಕ್ತಿವಿ ನಾವು. ಎಣ್ಣೆಗೆ ಮನೆಗೆ ಆಡಿಸ್ತೀವಲ್ಲ, ಹೊರಗಡೆ ಹಸಿ ಮಾರಾಟ ಮಾಡಕ್ಕೂ ಎತ್ತಿನ ಗಾಡಿಲಿ ಆಡಿಸ್ತೀವಿ. ನಮ್ದು ಎತ್ತಿನ ಗಾಡಿದು ಅಭಿನವ್ ಭಾರತಿ ಸ್ಕೂಲ್ ಹತ್ರ 3 ಎತ್ತಿನ ಗಾಡಿ ಮಿಲ್ ಐತೆ. ಅಲ್ಲಿಂದ ಹಿಂಡಿ ಚಕ್ಕೆ, ಹಿಂಡಿ ಒಟ್ಟು ಪೌಡರ್ ಮಿಕ್ತದಲ್ಲ, ಆಮೇಲೆ ರೈಸ್ ಮಿಲ್ ತೌಡು ಅವೆಲ್ಲಾನೇ ಮಿಕ್ಸ್ ಮಾಡಿ ಸ್ವಲ್ಪ ಹಾಕ್ತಿವಿ. ಕೋಳಿಗೆ, ಹಸುಗೆ ಇವೆಲ್ಲ ಸಮರ್ಪಕವಾಗಿ ಬಳಕೆ ಮಾಡ್ಕೊತೀವಿ. ಈಗ ಮನೆ ಬಳಕೆಗೆ ಬಂದಂತದ್ದು ನೀವು ಹಾಕ್ತೀರಾ? ಹಾಕ್ತಿವಿ. ಹೊರಗಡೆ ಏನು ಖರೀದಿ ಮಾಡಲ್ಲ. ಅದಕ್ಕೋಸ್ಕರನೇ ನೀವು ಹೊರಗಡೆ ಏನು ಮರಿ ಏನು ಕಡಿಮೆ ಮಾಡಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನು ತಳಿ ಅಭಿವೃದ್ಧಿಗೆ ತಂದವೇ ಹೊರ್ತು ಇದ್ದೆಲ್ಲ ಅಲ್ಲಿ ಅಭಿವೃದ್ಧಿ ಪಡಿಸ್ಕೋಬೇಕು. ಯಾವಾಗ್ಲೂ ಕೊಂಡಿತ್ತಂದ್ರೆ ಅವು ಲಾಭ ದೃಷ್ಟಿಯಿಂದ ಒಳ್ಳೇದಲ್ಲ. ಹಂಗಾರೆ ಅದಕ್ಕೋಸ್ಕರ ಈ ಕಾರಣದಿಂದ ಸುಮಾರು ಬಾಗ್ಲಾಕವೆ ಅಂತಾರೆ. ಸುಮಾರು ಬಾಗ್ಲಾಕವೆ. ಮೇಂಟೆನೆನ್ಸ್ ಮಾಡೋದು ಕಷ್ಟ, ಖರ್ಚು ನಿರ್ವಹಣೆ. ಈ ಸಾಕಾಣಿಕೆ ಮಾಡೋದ್ರಿಂದ, ಈ ಕುರಿ ಆಡು ಸಾಕಾಣಿಕೆ ಮಾಡೋದ್ರಿಂದ ಲಾಭ ಇದೆ. ಲಾಭ ಅಂದ್ರೆ ಮರಿ ರೂಪದಲ್ಲಿ ಮಾಡ್ಕೊಂಡ್ರೆ ಲಾಭ ಅದೇ. ಈಗ ಒಂದ್ ಮರಿಗಳು ಈ ಇಲ್ಲಿ ನಮ್ಮ ಮನೇಲೆ ಮರಿ ಹುಟ್ಟಿದ್ರೆ ಈ ಸುಮಾರು ಜನ ಬರ್ತಾರೆ. ನಮ್ದು ಒಂಥರ ಅಗ್ರಿ ಟೂರಿಸಂ ತರ ಅದೇ. ನಾವೀಗ ದೇಸಿ ಭತ್ತ ಬೆಳಿತೀವಿ, ದೇಸಿ ತರಕಾರಿಗಳು, ಈ ದೇಸಿ ಸಿರಿಧಾನ್ಯಗಳು, ಬೆಲ್ಲನು ಮಾಡ್ಕೊತೀವಲ್ಲ. ಹಂಗಾಗಿ ಸುಮಾರು ಜನ ನಮ್ಮ ಫಾರಂ ಹೌಸ್ ಬರ್ತಾ ಇರ್ತಾರೆ. ಅಲ್ಲಿ ಆಸಕ್ತಿ ಇರೋರು ಮರಿಗಳಿಗೆ ಮರಿ ಇದ್ರು ಕೊಡಿ ನಮ್ಗೆ ಅಂತಾರೆ. ಹಾಗೆ ಜೊತೆ ಮರಿಯ ನಾವು 15,000-20,000 ರೂಪಾಯಿಗಿಂಟು 20,000 ರೂಪಾಯಿಗಿಂಟು ಕೊಡ್ತೀವಿ. ಹಂಗೆ ಮಾರಾಟ ಮಾಡೋದ್ ದೇಸಿ, ಹೊರಗಡೆ ಮಾರಾಟ ಮಾಡಿರೋ ದೇಸಿಯಿಂದ ಹೆಚ್ಚು ಲಾಭ ಸಿಗ್ತದೆ. ಯಾವ ಈ ಬಿತ್ತನೆ ಬೀಜ ಮಾರಾಟ ಮಾಡ್ತೀವಿ, ಕೋಳಿ ಮೊಟ್ಟೆ ರೂಪ ಮಾರಾಟ ಮಾಡ್ತೀವಿ. 20 ರೂಪಾಯಿ ಮೊಟ್ಟೆ ರೂಪದಲ್ಲಿ. ಮರಿ ಆದ್ರೆ ಒಂದ್ ಜೊತೆ ಮರಿಯ ಮಾಮೂಲಿ ಲೋಕಲ್ ಮರಿ ಆದ್ರೆ 300 ರೂಪಾಯಿಯಿಂದ 1,000 ರೂಪಾಯಿಗಿಂಟನು ಮಾರ್ತೀವಿ. ಹಂಗಾಗಿ ಮಾರಾಟ ಸಿಗ್ತದೆ. ಅದು ಉಪಕಸುಬಾಗಿ ಮಾರಾಟ ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೆ ಮಾತ್ರ ಲಾಭ. ಖುಷಿಲಿ ಬದುಕೋಕ್ ಮಾತ್ರ. ಈಗ ಭತ್ತಗೆ ಮಾರಾಟ ಮಾಡೋದ್ಕಿಂತ ಆ ಭತ್ತವ ಅಕ್ಕಿಯಾಗಿ ಮಾರಾಟ ಮಾಡೋದು. ಅನ್ನುಚ್ಚ ಬರ್ತದಲ್ಲ, ಅನ್ನುಚ್ಚ ಅದು ರಾಗಿ ಇದು ಅಕ್ಕಿ ಹಿಟ್ಟಾಗಿ ಮಾರಾಟ ಮಾಡೋದು. ಅಕ್ಕಿ ಹಿಟ್ಟ ರಾಗಿ ಇದು ಸಂಪಳ ತರ ಮಾರಾಟ ಮಾಡೋದು. ಮಾಡಿದ್ರೆ ಅವೆಲ್ಲ ಟೆಕ್ನಿಕಲಿ ಬಂದವೆ. ಮನೇಲೆ ಮಡಿಕೊಂಡ್ ಮಾಡ್ಕೋಬಹುದು. ಮಾಡ್ಕೊಂಡ್ರೆ ರೈತಂಗೆ ಈ ಹುಲ್ಲು ಲಾಭ, ಹುಚ್ಚು ಲಾಭ, ಮೌಲ್ಯವರ್ಧನೆ, ತೌಡುವೆ ಲಾಭ, ಹಸು ಕುರಿಗೆ ಆಯ್ತದೆ. ಎಲ್ಲ ಲಾಭ. ಏನು ರೈಸ್ ಮಿಲ್ಗೆ ಹಾಕ್ತಿವಿ ಅವೆಲ್ಲಾ ಪದಾರ್ಥನು ತಂದಿ ಮನೆಗ್ ಮಡಿಕೊಂಡ್ರೆ ಲಾಭ. ಮಾರಿದ್ರೆ 6ಕ್ಕೆ 3 ಅಂತ ಕೇಳ್ತಾರೆ, ಲಾಭ ಇರಲ್ಲ. ಒಟ್ನಲ್ಲಿ ಈ ರೀತಿಯಾಗಿ ಸಾಕಾಣಿಕೆ ಮಾಡಿದ್ರೆ ರೈತನಿಗೆ ಲಾಭ. ಈಗ ಯಾವುದೇ ಒಂದು ವಸ್ತುನ ಅಲ್ಲೇ ಬೆಳೆದು ಬಿಟ್ಟು ಸ್ಥಳೀಯವಾಗಿ ಮಾರಾಟ ಮಾಡೋದ್ಕಿಂತ ಮನೆಯಲ್ಲಿ ತಂದಿ ಅದನ್ನು ಉಪಕಸುಬಾಗಿ ಮಾರಾಟ ಮಾಡಿದ್ರೆ ಮಾತ್ರ ಲಾಭ. ರೈತ ಬದುಕ್ಬೋದು. ಇಲ್ಲೇರನ್ನು ಅಲ್ಲೇ ಇಡ್ರ ಅಲ್ಲೇ ಬಂಪರ್ ಮಾಡ್ತೀನಿ ಅಂದ್ರೆ ಆಗಲ್ಲ. ನಾವೇ ಮೇಲೆ ಬಿದ್ದು ಹೋದ್ರೆ ಅವ್ರು ಕೊಟ್ಟಷ್ಟಿಗೆ ಕೊಟ್ಬಿಟ್ಟು ನಾವು ಕೈ ಸುಟ್ಕ ಬರ್ಬೇಕು. ನಮ್ಮ ಹುಡಿಕಂದ್ರೆ ಅವ್ರು ಬರ್ಬೇಕು. ಹಂಗ್ ಬರಂಗಿದ್ರು ಮಾತ್ರ ರೈತ ಬದುಕಕ್ ಚಾನ್ಸು. ನಾವೇ ಈಗ ಭತ್ತ ಬೆಳಿತೀವಿ, ರಾಗಿ ಬೆಳಿತೀವಿ, ಕೋಳಿ ಬೆಳಿತೀವಿ, ತಕರಿ ಅಂತ ಮೇಲೆ ಬಿದ್ದು ಹೋದ್ರೆ 6ಕ್ಕೆ 3 ಅಂತ ಕೇಳ್ತಾರೆ. ಬೆಳೆದವ್ರು ಆಯ್ತದೆ. ನಾವು ಎಲ್ಲಾರು ಹೋಗಿ ದುಡಿಮೆ ಮಾಡಿದ್ರೆ ನಾವು ಕೇಳಿದಷ್ಟು ಕೂಲಿ ಕೊಡ್ತಾರೆ. ಆ ದುಡಿಮೆ ಮಾಡೋದೇ ಮೇಲು. ಇವೆಲ್ಲ ಸಾಕ್ಬೇಕಂದ್ರೆ ತಾಳ್ಮೆ, ಮನಸ್ಥಿತಿಗಳು, ತೂಕ ಅವೆಲ್ಲ ಇರ್ಬೇಕು. ಇದ್ರ ಮಾತ್ರ. ಇಲ್ಲರೆ ಕಷ್ಟ. ನಾನು ಈಗ ತಂದ್ಬಿಟ್ಟಿ ನಾಳೆಗೆ ನಾಡಿದ್ದೆ ಲಾಭ ಮಾಡ್ಬೇಕು ಅಂದ್ರೆ ಆಗಲ್ಲ ಕಷ್ಟಪಟ್ರು ಮಾತ್ರ. ಈಗಿನ ಯುವ ರೈತರಿಗೆ ಏನ್ ಹೇಳಕ್ ಇಷ್ಟ? ಯುವ ರೈತರುಗಳು ತಾಳ್ಮೆ ಇದ್ದಿ ಈಗ ಹೊರಗಡೆ ಈಗ ಅವ್ರ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ದುಡ್ಡು ಓದಿಸಿರ್ತಾರೆ. ಕೆಲಸ ಇಲ್ಲದೆ ಕೈ ಸುಟ್ಕೊಂಡಿರ್ತಾರೆ. ಆ ಬಂಡವಾಳನೆಯ ಹಿಂಗೆ ಸ್ಥಳೀಯವಾಗಿ ಅವ್ರ ಜಮೀನಲ್ಲಿ, ಆ ಪಾಳು ಬಿಟ್ಟಿರೋ ಜಮೀನಲ್ಲಿ ಕೋಳಿ ಸಾಕಣೆ, ಕುರಿ ಸಾಕಣೆಗಳೇ, ಹಸು ಸಾಕಣೆಗಳು ಮಾಡ್ಕೊಂಡಿ ಬೆಣ್ಣೆ ರೂಪ, ಮಜ್ಜಿಗೆ, ತುಪ್ಪ ರೂಪದಲ್ಲಿ, ಯಾವ್ದಾರ ಸಗಣಿ ರೂಪದಲ್ಲಿ, ಗೊಬ್ಬರ ರೂಪದಲ್ಲಿ ನರ್ಸರಿ ಮಾಡ್ಕೊಂಡಿ ತರಕಾರಿ ಗಿಡಗಳ ಬೇರೆ ಕೊಟ್ಕೊಂಡಿ ಬಿತ್ತನೆ ಬೀಜಗಳು ಮಾರಾಟ ಮಾಡ್ಕಂದ್ರೆ ಸ್ಥಳೀಯವಾಗಿ ಎಂತ ಬರಡು ಭೂಮಿಲೂ ಬದುಕ್ಬೋದು. ಅವ್ರಿಗೂ ಈಗ ಓದುಗೆ ಬೇರೆ ಕೆಲಸ ಕೊಡ್ಬೇಕು, ಲಕ್ಷಾಂತರ ಗಂಟ್ಲೆ ಲಂಚವ. ಆ ದುಡ್ಡಲ್ಲಿಯ ಎದೆ ತಟ್ಕೊಂಡಿ ನಾನು ರೈತನ ಮಗ, ರೈತ ಮಹಿಳೆ, ರೈತನ ಮಕ್ಕಳು ಅಂತ ಬದುಕ್ಬೋದು.
ಇಲ್ಲೆಲ್ಲ ಎಲ್ಲಾ ಇವಾಗ ಸುಲಿಗೆ ಮಾಡ್ತಾವ್ರೆ. ಯಾವುದೇ ಒಂದು ರೆವಿನ್ಯೂ ಇಲಾಖೆಗೆ ಹೋಗಿ, ಒಂದ್ ಆಸ್ಪತ್ರೆಗೆ ಹೋಲಿ, ಒಂದ್ ಸ್ಕೂಲ್ಗೆ ಹೋಲಿ, ಎಲ್ಲ ನಮ್ ದುಡ್ಡೆಲ್ಲ ತಿದ್ಕೊಂಡಿ ನಮ್ಮ ಇಂಡಿಪೇ ಮಾಡ್ತಾರೆ. ಆ ಟೆಸ್ಟ್ ಈ ಟೆಸ್ಟ್, ಆ ಫೀಜು ಈ ಫೀಜ್ಗಳು, ಅದು ಇದು ಎಲ್ಲ ಮಾಡ್ಬೇಕು ಅಂದಾಗ ಇಂಡಿಪೇ ಮಾಡ್ತಾರೆ. ಸ್ವಾಭಿಮಾನದಿಂದ ನಾವು ಒಂದು ರೂಪಿಸ್ಕಂದ್ರೆ ಮನೆ ಕುಟುಂಬ ಎಲ್ಲ ಭಾಗಿಯಾದ್ರೆ ರೈತ ಬದುಕ್ಬೋದು. ನಾನು ಒಬ್ಬ ವ್ಯವಸಾಯ ಮಾಡ್ತೀನಿ, ನಮ್ಮ ಮನೆಯವರೆಲ್ಲ ಹೋಗಿ ತಿರ್ಗಾಡ್ತಾರೆ, ನನ್ ಮಗ ಎಲ್ಲೋ ತಿರ್ಗಾಡ್ತಾನೆ, ಹಂಗಂದ್ರೆ ಆಗಲ್ಲ. ಈಗ 2 ಕೈ ತಟ್ಟಿರೋ ಚಪ್ಪಾಳೆ ಅಲ್ವಾ, ಹಂಗೆ ಎಲ್ಲಾರು ಇದು ರೈತ ಕುಟುಂಬ ಭಾಗಿಯಾದ್ರು ಮಾತ್ರ ರೈತ ಬದುಕುವ ಮಾತ್ರ ದಾರಿ. ಆಮೇಲೆ ಖರ್ಚು ಕಡಿಮೆ ಮಾಡ್ಕಂಡು ಏನೇ ಆದ್ರೂ ಆದಾಯದಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೇಕು, ಖರ್ಚು ಕಡಿಮೆ ಮಾಡ್ಕಂಡು ಬದುಕುರ್ ಮಾತ್ರ ರೈತ ಬದುಕುರ್ ಸಹ. ಇವತ್ತೆಲ್ಲ ಖರ್ಚು ದುಬ್ಬಾರಿ ಆಯ್ತದೆ, ಆದಾಯ ಕಮ್ಮಿಯಾಗಿ ರೈತ ವ್ಯವಸಾಯನೇ ಮಾಡಕ್ಕಾಗಲ್ಲ, ತುಂಬಾ ಕಷ್ಟ ಪರಿಸ್ಥಿತಿಲಿ ಸಿಗೈಕನವನೆ. ನಮ್ಮಿಂದ ನಾವು ಬುದ್ಧಿವಂತರಾಗಿ ಆಮೇಲೆ ಈ ಸಮಗ್ರ ಕೃಷಿಲಿ ಸ್ವಲ್ಪ ಹಣ್ಣು ತರಕಾರಿಗಳು, ಸ್ವಲ್ಪ ಕೋಳಿ ಅಭಿವೃದ್ಧಿ, ಕುರಿ ಅಭಿವೃದ್ಧಿಗಳು, ಉಪಕಸಬುಗಳು ಆಯ್ಕೊಂಡು ಮಾಡಿದ್ರೆ ಮಾತ್ರ ಬದುಕ್ಬೋದು. ಇದು ಭಾರಿ ಕಷ್ಟ. ಯಾರೇ ಒಬ್ಬ ರೈತ ನೋಡುವೆ ನನ್ಗೇನು ಆದಾಯ ಇಲ್ಲ, ನಾನೇನು ಬೆಳೆ ಬೆಳೆಯಕ್ಕಾಗಲ್ಲ, ಲಾಭ ಇಲ್ಲ ಅನ್ಕಂಡು ಯಾರೇ ಸುಮಾರು 100ಕ್ಕೆ 90 ಭಾಗ ಕೇಳಿ ಎಲ್ಲ ಹಂಗೆ ಅನ್ನೋದು. ಯಾರು ಆದರ್ಶವಾಗಿ ಹಿಂಗೆ ದೇಶಿ ತಳಿ ಸಂರಕ್ಷಣೆ ಈಗ ಸ್ವಂತ ಕಡಿಮೆ ಖರ್ಚಲ್ಲಿ ಹಿಂಗ ಯಾರು ಹಿಂಗೆ ಮಾಡ್ತಾವ್ರೆ ಅಂತೇರು ಮಾತ್ರ ಈ ಸುಮಾರಾಗಿ ತಕ್ಕ ಮಟ್ಟಿಗೆ ವ್ಯವಸಾಯ ಮಾಡ್ಕೊಂಡು ಅಲ್ಲಲ್ಲಿ ಹೋಯ್ತಾ ಇದ್ದಾರೆ. ಭಾರಿ ಕಷ್ಟ. ಎಲ್ಲ ಕೊಂಡು ತರ್ಬೇಕಾದ್ರೆ ಕಷ್ಟ ಸಾ. ಈಗ ಒಂದ್ ಬೀಜ ಕೊಂಡ್ಬೇಕು, ಒಂದ್ ಕುರಿ ಅಭಿವೃದ್ಧಿ ಕೊಂಡ್ಬೇಕು, ಪುನಃ ಅಲ್ಲಿಂದ ಗೊಬ್ಬರ ಕೊಂಡ್ಬೇಕು, ಅಲ್ಲಿ ಪೀಡ್ಸ್ ಕೊಂಡ್ಕೋಬೇಕು, ಪುನಃ ಅದಕ್ಕೆ ಔಷಧಿ ಕೊಂಡ್ಕೋಬೇಕು, ಆಮೇಲೆ ಮಾರ್ಕೆಟ್ ಕಂಡು ಹಿಡಿಬೇಕು. ಹಂಗಂದಾಗ ಖರ್ಚು ದುಬಾರಿ ಆಯ್ತು ಹೋಯ್ತಾ ಇರ್ತವೆ. ಆ ದುಬಾರಿ ಆದಾಗ ಏನೈತಿಗಳು ಆದಾಯ ಕಮ್ಮಿ ಇರ್ತದೆ, ಹಂಗ ಆಗಲ್ಲ. ನೋಡಿ ಬುದ್ಧಿವಂತ ರೈತರಾಗ್ಬೇಕು. ಇವಾಗ ಬುದ್ಧಿವಂತ ರೈತರಾಗಿ ಕಡಿಮೆ ಖರ್ಚಲ್ಲಿ ಏನಾರ ಬದುಕ್ಪದೆ, ಏನಾರ ಬದುಕ್ಪದೆ ಈ ರಂಗದಲ್ಲಿ ನಾವು ಏನಾರ ಮುಂದೋ ದಿವಸ ಒಂದು ಇದ್ರಲ್ಲಿ ತೃಪ್ತಿ ಕಾಣ್ಬದೆ ಅಂತ ಹೋದ್ರೆ ನಮ್ಮಲ್ಲಿ ಇರುವುಗಳ ಸಂಪನ್ಮೂಲಗಳ ಕ್ರೋಢೀಕರಿಸ್ಕೊಂಡು ಬದುಕುವಂಗೆ ದಾರಿ ಮಾಡ್ಕೋಬೇಕು. ಇಲ್ಲರೆ ಜೀವನ ಕಷ್ಟ ಆಗುತ್ತೆ. ಸರಿ ಸರ್, ತಿಳುವಳಿಕೆ ನೀಡಿದ್ರೆ ಹೇಳ್ಬೇಕು. ಎಲ್ಲಾ ರೈತರು ತಿಳುವಳಿಕೆ ಕಲ್ತ್ಕೋಬೇಕು. ನಾವು ಮಾಡೋದು ಇನ್ನೊಬ್ರಿಗೆ ಅವರು ಎಲ್ಲಾ ಮಾಡ್ಕೊಂಡು ಹೋದಾಗ ರೈತ ಎಲ್ಲೋ ಯಾವ್ದೋ ಒಂದ್ ಮೂಲೆ ಎಲೆ ಮರಿ ಕಾಯಿನಂಗೆ ಬದುಕ್ತಾನೆ ಅಂತಂದ್ರೆ ನಮಗೂ ಸಂತೋಷ. ಇವತ್ತು ರೈತ ಇಲ್ಲವರೇ ಆಹಾರ ಇಲ್ಲ. ಆಮೇಲೆ ಸಕಲ 300 ಕೋಟಿಗೆ ಒಂದು ಹಾವು, ಅಲ್ಲಿ ತ್ವಾಡ, ಒಂದ್ ಪಕ್ಷಿಗೆ, ಒಂದ್ ಪ್ರಾಣಿಗೆ ಎಲ್ಲಾನು ಯಾವ್ದೇ ರೂಪದಲ್ಲಿ ಒಂದು ಆಹಾರ ಪದಾರ್ಥ ಹೋಯ್ತಾ ಇರೋದೇ ರೈತ ಮೂಲದಿಂದ. ಅವನೇ ಇಲ್ಲ ಅಂದ್ರೆ ಎಲ್ಲಾ ಮೂಲನು ಬಂದಾಗೋಯ್ತದೆ, ನಿಂತಾಗೋಯ್ತದೆ. ಈಗ ಹಸು ಹೋದಲ್ಲ ಯಾರನ್ನು ಬಿಡಲ್ಲ, ಕೆಡಿಕಂದು ತಿದ್ಕೊಂಡ್ ತಿನ್ನ ನಿಲ್ಸ್ತದೆ. ದುಡ್ಡು ತಿನ್ನಕ್ಕಾಗ್ತದೆ, ಒಡವೆ ತಿನ್ನಕ್ಕಾಗ್ತದೆ. ಹಂಗೆ ನೆಕ್ಸ್ಟ್ ಭೂಮಿ ಇದ್ದಾನೆ ಹೀರೋ, ದುಡಿಯೋನೆ ಕಿಂಗು, ಹಂಗಾಯ್ತಾನೆ. ಭೂಮಿ ಇರೋನೆ ಹೀರೋ, ದುಡಿಯೋನ್ ಕಿಂಗ್ ಆಯ್ತಾರೆ. ಹಂಗಾಗಿ ಮುಂದಕ್ಕೆ ಅವ್ರಿಗೆ ಮಾರ್ಕೆಟ್ಗೆ ಬರ್ತದೆ. ಎಲ್ಲ ಉಲ್ಟಾ ಪಲ್ಟಾ ಆಯ್ತದೆ. ಮೊದ್ಲು ರಾಜ ರಾಜ್ನಾಗೆ ಇದ್ದ, ಅರಸನಾಗೆ ಆಳಾದ. ಈಗ ಆಳು ಓನರ್ ಆಯ್ತಾರೆ, ಓನರ್ ಆಳಾಯ್ತಾರೆ, ಅಷ್ಟೇ, ಇನ್ನೇನು ಇಲ್ಲ. ಹಂಗಾಗಿ ಅವ್ನ್ ಪರಿಪೂರ್ಣವಾಗಿ ಉಪಯೋಗಿಸ್ಕೊಂಡ್ರೆ ಮಾತ್ರ. ತಾಳ್ಮೆ. ಈಗ ತರಕಾರಿ ವಿಭಾಗಕ್ಕೆ ಹೋಗೋದ ನಡೀರಿ, ಅಲ್ಲಿ ಒಂದಷ್ಟು ಅಂಶ ರೈತರಿಗೆ ಪಬ್ಲಿಕ್ಗೆ ಕೊಡುವಂತದ್ದು ಒಂದು ಸಂದೇಶ ಅದೇ. ಅಲ್ಲೂ ಒಂದಷ್ಟು ಸಂದೇಶ ಕೊಡದ ಈ ಯುವ ಶಕ್ತಿಗಳಿಗೆ. ಮುಂದೆ ಏನಾರ ಅವರು ಮಾಡ್ಕೋಬೋದೆ. ಈಗ ನಾವು ಮಾತಾಡೋದ್ಕಿಂತ ಒಂದಷ್ಟು ಜನ ಉಪಯೋಗಿಸ್ಕೊಂಡ್ರೆ ಈಗ ಅವ್ರು ಕೊಡೋದು ನಮ್ಗೆ ಉಪಯೋಗಗಳು ಅಷ್ಟು ದೊಡ್ಡ ಶಕ್ತಿ ಇದ್ದಂಗೆ. ಇವನೇನೋ ಮಾತಾಡ್ತಾನೆ, ಬರಿಯಾ ಇವನ್ ಹೇಳ್ದಂಗೆಲ್ಲ ನಾವು ಕೇಳ್ಬೇಕೆ ಅಂತ ಅಂದಾಗ ಹಾಳಾಗೋನು ಅವನೇ ಹೊರ್ತು ಬೇರೆ ಹಾಳಾಗಲ್ಲ. 1000 ಜನ ಕುಂತಿದಾಗ 1000 ಜನ ಮಾತಾಡಿದಾಗ ಅವರೆಲ್ಲ ದಾರಿ ಬರಲ್ಲ. ನಾವು ಮಾಡುವಂತದ್ದು ಮಾಡಿದ್ರೆ ಮಾತ್ರ ಉದ್ಧಾರ ಆಗ್ಬೋದು. ಅವ್ನು ಹೇಳ್ತಾನೆ ಇವ್ನು ಹೇಳ್ತಾನೆ ಅಂತ ಕೇಳಿದ್ರೆ ನಾವು ಮುಂದೆ ಬದುಕಕ್ಕೆ ಆಗಲ್ಲ. ಸರಿ ಸರ್, ಬನ್ನಿ ಸರ್ ಅದು. ಸರಿ.